ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಏನು ಅಂದರೆ ಸ್ಕೋಡಿ ಬೋಡಿ ಇಸ್ ಹಿಯರ್. ನೋಡಿ ಗೈಸ್ ಯಾವ ರೇಂಜಿಗೆ ಹೋಗೇ ಬರ್ತಾ ಇದೆ. ಫೈನಲಿ ಬೌಲಿಂಗ್ ಆಡಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಫಾರ್ ಎವರ್ ಟ್ಯಾಟು ಇಬ್ರು ಹಾಕ್ಸಿರೋದು ಅಣ್ಣ ಅದಕ್ಕೆ. What is up from? Hi, so welcome back to my new vlog guys. ಇದೇನಿದು ಪಟ್ಟಿ ಹೊಡ್ಬಿಟ್ಟವ್ರೆಲ್ಲ ಕಡೆ. ಓಕೆ ಗೈಸ್, ನಮ್ಮ ಫ್ರೆಂಡ್ ಲಾಸ್ಟ್ ಟೈಮ್ ಒಬ್ರು ಬಂದಿದ್ರಲ್ಲ ಯೂಟ್ಯೂಬರ್ ಶಿವಮ್ ಪಾಂಡೆ, ಸೊ ಅವ್ರು ಬಂದಿದ್ದಾರೆ, ಕೆಳಗಿದ್ದಾರೆ. ಅವ್ರನ್ನ ಪಿಕ್ ಮಾಡ್ಕೊಂಬರಕ್ಕೆ ನಾನು ಹೋಗ್ತಾ ಇದ್ದೀನಿ ಕೆಳಗೆ. ಬನ್ನಿ ಹೋಗೋಣ ಗೈಸ್. ಇಲ್ಲೇ ಎಲ್ಲ ಇರಬೇಕು. ಓ ಗೈಸ್, ಫೈನಲಿ ಶಿವಮ್ ಬ್ರೋ ಇಸ್ ಹಿಯರ್. ನಾವಿಬ್ಬರು ಹೆಂಗೆ ಅಂದರೆ ಆಗಿಂದ ನಾಚ್ಕೋತಾ ಇದ್ದೀವಿ ಬ್ಲಾಗ್ ಶುರು ಮಾಡೋಕ್ಕೆ. ಸೊ ನಮ್ಮ ಮನೆಗೆ ಹೋಗಿ ಬ್ಯಾಗ್ನ ಇಟ್ಬಿಟ್ಟು ಅವ್ರದ್ದು ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೆಸಲಾಗ ಬೈ ಕಾರ್ ಮಜೆದಾರ್ ಲಗ ಶಿವಿ 500 ಇದೆ ಅವ್ರ ಊರಲ್ಲಿ. ಸೊ ಎಲ್ಲರೂ ಕರ್ಕೊಂಡು ಹೋಗಿ ಒಂದು ರೌಂಡ್. ನಮ್ಮಲ್ಲಿ ಅಡುಗೆ ಮಾಡಿ ನಮ್ಮ ಅಮ್ಮ ಕಾಯ್ತಿದ್ದಾರೆ ಬೆಳಗಿಂದ. ಸೊ ನಾನು ಎಲ್ಲೂ ಒಂದು ಇದು ಶೂಟ್ ಇತ್ತು, ನಾನು ಕ್ಯಾನ್ಸಲ್ ಮಾಡಿ ಶಿವಮ್ ಬ್ರೋ ಬರ್ತಾರೆ ಅಂತ ಕಾಯ್ತಿದ್ವಿ. ಒಂಚೂರು ನಂದು ಅವ್ರದ್ದು ಟೈಮ್ ಸಿಂಕ್ ಆಗಿ ಫೈನಲಿ ಬಂದಿದ್ದಾರೆ. ಸೆಕೆಂಡ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಬನ್ನಿ ಈಗ ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗಿ ರೌಂಡ್ ಮತ್ತೆ ಮನೆಗೆ ಹೋಗಿ ಡಿನ್ನರ್ ಮಾಡ್ಸೋಣ. ಗೈಸ್, ನಮ್ಮ ಮನೆ ರೋಡಲ್ಲೂ ಟ್ರಾಫಿಕ್ ಆಗ್ಬಿಟ್ಟಿದೆ. ಏನಾಗಿದೆ ಗೊತ್ತಾಗ್ತಿಲ್ಲ ನಮ್ಮ ಬೆಂಗಳೂರಿಗೆ. ಸೊ ಶಿವಮ್ ಬ್ರೋ ಒಂದಷ್ಟು ಬಟ್ಟೆ ತೊಗೋಬೇಕು ಅಂದರು, ಅದಕ್ಕೆ ಬತಾವ್ ಶಿವಮ್ ಬಾಯ್ ಕಪಡ ಬತಾವ್. ಸೊ ಶಾಪಿಂಗ್ ಮಾಡ್ತಾ ಇದ್ದಾರೆ. ಚಲೋ ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಬೌಲಿಂಗ್ ಆಡಕ್ಕೆ ಕರ್ಕೊಂಡ್ಬಂದಿದ್ದೀನಿ ಇದರಾಜು ಶಿವಮ್ ಬ್ರೋನ. ಬನ್ನಿ ಈಗ ಇಲ್ಲಿ ಸಮೀರ್ ಇದೆ, ಶಿವಮ್ ಇದೆ. ಬಾಯ್ ಬೇರೆ ಮೇರೆ ಚಲೋ. ಇಬ್ಬರು ಆಡಿದ್ವಿ, ಇಬ್ಬರದು ಟಚ್ ಆಗಿಲ್ಲ. ಈ ಸರಿ ನಾನು ಟಚ್ ಮಾಡಲೇಬೇಕು. ಲೆಟ್ಸ್ ಗೋ ಗೈಸ್. ನಾನೊಂದು ಈ ಸರಿನೂ ಟಚ್ ಆಗಿಲ್ಲ. आ जाओ भाई, नहीं हो रहा है. मेरे हिसाब से ये प्लेस सही नहीं है. हमारा स्किल्स अच्छा है. ಈ ಸರಿ ಹೊಡೆದೆಲ್ಲ ಬೀಳ್ಸ್ಬಿಟ್ಟಿದ್ದೀನಿ. ಯಾರು ಗೆಲ್ತಾರೆ ನೋಡೋಣ. ಅಲ್ಲಿ ಪಾಯಿಂಟ್ಸ್ ಬರ್ತಾ ಇದೆ, ನೋಡೋಣ ಈ ಸರಿ ಏನು ಮಾಡ್ತಾರೆ. ಬಾಯ್ ಲೆಟ್ಸ್ ಗೋ. ओके 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 इट्स ओके. कुछ तो हुआ, और एक चांस है. ओके ओके. अरे ಗೈಸ್ ಏನಾಗ್ಬಿಟ್ಟಿದೆ. ಓ ನಾನು ಅವ್ರದ್ದು ಆಡ್ತಾ ಇದ್ದೀನಿ, ಅವ್ರು ನಂದು ಆಡ್ತಾ ಇದ್ದಾರೆ. ಅಂದರೆ 9-9-7ವರೆಗೂ ನಾನು ನಂದೇ ಆಡಿದೆ. ಲಾಸ್ಟಲ್ಲಿ ನಾನು ಅವ್ರದ್ದು ಆಡ್ಬಿಟ್ಟೆ, 9 ಅವ್ರಿಗೆ ಹೋಗ್ಬಿಡ್ತು ನಂದು. ಸೊ ಇವಾಗ ಯಾರು ಇನ್ನೂ ಲಾಸ್ಟ್ ಅಂತ ಗೊತ್ತಿಲ್ಲ, ಸುಮ್ಮನೆ ಆಡ್ತಾ ಇದ್ದೀವಿ. ಸ್ಲಿಪ್ ಆಗೋಯ್ತು. आप जीत गए भाई, चलो मेरे पॉइंट्स आ गए गाइस. ಸೊ ನಾನು ಹಾಕಿದ್ದಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ. ಸೊ ವಿ ಆ್ಯಕ್ಚುಲಿ ವಾಟ್ ಹ್ಯಾಪೆಂಡ್ ಇಸ್ ಫ್ರಮ್ ಹಿಯರ್ ದಿಸ್ ಇಸ್ ಆಲ್ ಮೈ ಪಾಯಿಂಟ್ಸ್. My name is there. Your name is there, but my points. Congratulations. Thank you. Chalo, let's leave. Okay guys, so ಅಲ್ಲಿ ಆಡಿ ನಮಗೆ ಕೈ ಬೆಳ್ಳಲ್ಲ ನೋವು ಶುರು ಆಗೋಯ್ತು. ಸೊ ಫೈನಲಿ ವಾಪಸ್ ಮನೆಗೆ ಹೊಟ್ಟಿದ್ದೀವಿ. ಅವ್ರ ಪಾಪ ಏನಾದ್ರು ಊಟ ಮಾಡಿಸ್ಬಿಡೋಣ ಅಂತ ಶಿವಮ್ ಬ್ರೋಗೆ ಮನೆಗೆ ಹೋಗಿ ಆಮೇಲೆ ಊಟ ಮಾಡಿಸಿ ಅವ್ರನ್ನ ಡ್ರಾಪ್ ಮಾಡಿ ಮುಂದಿನ ಕತೆ ನೋಡೋಣ. ಬನ್ನಿ ಹೋಗೋಣ. ನಾನು ಪ್ರಶಾಂತ್ ಅಣ್ಣ ಮನೆಗೆ ಹೋಗ್ಬೇಕಿತ್ತು ಅವ್ರ ಕಾರ್ ತೋರ್ಸೋಕ್ಕೆ, ಬಟ್ ಈಗ ಹೋಗ್ಬಿಟ್ಟು ಮನೆಗೆ ಹೋಗೋಣ ಫಸ್ಟು. ಗೈಸ್, ನಾನು CCನ ಕರ್ಕೊಂಡು ಹೋಗೋಣ ಅಂತ ಅವ್ರ ಮನೆ ಹತ್ರ ಬಂದು ಕಾಲ್ ಮಾಡ್ತಾನೆ ಇದ್ದೀನಿ, ಎತ್ತುತ್ತಾನೆ ಇಲ್ಲ ನನ್ನ ಮಗ. ಸೊ ಅದಕ್ಕೆ CCನ ಕರ್ಕೊಳ್ಳೋಕ್ಕೆ ಈಗ ಅವ್ರ ಮನೆ ಹತ್ರನೇ ಹೋಗ್ತಾ ಇದ್ದೀನಿ ಕರೆಯೋಕ್ಕೆ. ಬನ್ನಿ ಹೋಗೋಣ. ಸಂಜಯ್ ವಾಶ್ರೂಮಲ್ಲಿದ್ದಾನೆ. ಇಲ್ಲಿಂದ ಏರಿಯಾವ್ರಿಗೂ ಬರ್ತಿತ್ತು ಸ್ಮೆಲ್ಲು. ಬೇಗ ಬರಲ್ಲ, ಫೋನ್ ಎತ್ತಕ್ಕೆ ನಾನು ಹಿಂಗೆ ವಿಡಿಯೋ ಮಾಡಲ ಒಳಗಡೆ ಹಾಕ್ಬಿಟ್ಟು ಫೋನ್ನ. ಬೇಡವಾ? ಆಯ್ತಾ, ಮಾಡ್ತಿದ್ಯಾ ಇನ್ನು? ಬೇಗ ಬಾ, ಗಮ್ಮತ್ತೈತಿ. ರೋಡಲ್ಲಿ ಕಾಯ್ತಿದ್ದಾನೆ, ಬೇಗ ಬರೋ. ಗೈಸ್ ಫೈನಲಿ ಮನೆಗೆ ಬಂದ್ವಿ CCನ ಕರ್ಕೊಂಡು. ಗೈಸ್ ಫಾರ್ ಎವರ್ ಟ್ಯಾಟು ಇಬ್ರು ಹಾಕ್ಸಿರೋದು ಅಣ್ಣ ಅದಕ್ಕೆ. ಫಾರ್ ಎವರ್ ಟುಗೆದರ್ ಅವ್ರು ಟುಗೆದರ್ ಹಾಕ್ಸಿದಾರ. ಅವ್ರು ಫಾರ್ ಎವರ್ ನೀನ್ ಟುಗೆದರ್. ಓಹೋ ನೋಡಿದ್ರಾ ಗೈಸ್? ಅಣ್ಣ ವಾಶ್ರೂಮ್ಗೆ ಹೋಗಿದ್ದಾಗ ಅಣ್ಣಂದು ಸೀಕ್ರೆಟ್ ವಿಡಿಯೋಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ನಿತೀಶ್ಗೆಲ್ಲ ಕಳಿಸಿ ವಿಡಿಯೋ ಕಾಲೆಲ್ಲ ಮಾಡಿ ಎಲ್ರಿಗೂ ತೋರಿಸ್ಬಿಟ್ಟಿದ್ದೀನಿ. ನಮ್ಮನ್ನ ಯಾಕೆ ಅಯ್ಯೋ ಅನಿಸ್ತೀರಾ?
ಗೈಸ್ ನಾವಿಷ್ಟೊತ್ತು ಗಿಟಾರ್ ಪ್ಲೇ ಮಾಡಿ ಒಂಚೂರು ಹಾಡು ಗೀಡೆಲ್ಲ ಆಡಿ ಈಗ ಊಟ ಅರೇಂಜ್ ಮಾಡಿದ್ದೀವಿ. ಬನ್ನಿ ಊಟ ತಿನ್ನಲಿ. आप लेके जाने वाले हो ना वापस? नहीं इनके लिए. अरे शाद ಅವ್ರದ್ದು ಗೈಸ್ ಯಾರ್ ಗೈಸ್ ಇಂಥ ಫ್ರೆಂಡ್ಸ್ ಮಾಡಲೇಬಾರ್ದು ಲೈಫಲ್ಲಿ. अपने बोल दिया और निकाल रहा है. ಅದೇ ಬಿಟ್ಟ ಗೈಸ್. ನನಗೆ ಶಿವಂ ಬ್ರೋ ತಂದ್ಕೊಟ್ಟಿದ್ದು ತಿನ್ನಕ್ಕೆ. ತಿನ್ನ ನೀನು ಚೆನ್ನಾಗಿರೋ ತಿನ್ನಲೇ. ಶಿವಂ ನೋಡಿ ರೋಡ್ಗೆ ಹೋಗ್ಬಿಡು ಅವ್ರ ಕಡೆ ಗೈಸ್. ಬನ್ನಿ ತಿನ್ನೋಣ, ಹಸುವಾಗ್ತೈತೆ ಸಖತ್ತು. ಜೊತೆಗೆ ನಾನು ಬ್ಲಾಗ್ ಓಡ್ತೈತೆ ನೋಡಿ. ಓಕೆ ಚಲೋ ಗೈಸ್. ಈಗ ನಾನು ನಮ್ಮ ಚಿನ್ನಿ ಮತ್ತು ಶಿವಂ ಬ್ರೋನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಏರ್ಪೋರ್ಟ್ ಹತ್ರನೆಲ್ಲ ರೂಮ್ ಮಾಡಿದಾರಂತೆ. ಸೊ ನಮಗೆ ಒಂದು ಜಾಸ್ತಿ ದೂರನಿಲ್ಲ, ಹೋಗಿ ಬಿಟ್ಬಿಟ್ಟು ವಾಪಸ್ ಮನೆಗೆ ಬರೋಣ. ಲೆಟ್ಸ್ ಗೋ. 3 ಕಿಲೋಮೀಟರ್ 3 ಮಿನಿಟ್ಸ್ ತೋರಿಸ್ತಾರೆ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ड्रॉप ಮಾಡೋಕ್ಕೆ. चलो शिवम बाय थैंक यू. कल मिलेंगे. आप बताना अगर जल्दी उठ जाओगे तो. ओके चलो गुड नाइट बाय. ಗೈಸ್ ಅವ್ರನ್ನ ಡ್ರಾಪ್ ಮಾಡಿ ನಾನು ಈಗ ಸಂಜೆನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗೋಣ. ಬಾಯ್ ಗುಡ್ ನೈಟ್ ಗೈಸ್. ಈಗ ನಾನು ಒಬ್ಬನೇ ಹೋಗ್ಬೇಕು ಇಲ್ಲಿಂದ. ಬನ್ನಿ ಹೋಗೋಣ ಗೈಸ್. ಫೈನಲಿ ಬಂದು ಮನೆ ಹತ್ರ ಕಾರ್ ಪಾರ್ಕ್ ಮಾಡಿದ್ದೀನಿ. ಸಖತ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಇವತ್ತಂತೂ ಓಡಾಡಿ ಗೈಸ್. ಸೊ ನಾನು ಈಗ ನಮ್ಮ ಮನೇಲಿ ಲಂಚ್ ಮಾಡ್ತಾ ಇದ್ದೀನಿ. ಇವರಿಬ್ಬರದು ಜಗಳ ಆಗಿತ್ತು, ಒಂದಾಗ್ಬಿಟ್ಟವ್ರು. ಮತ್ತೆ ಆ ಜಗಳ ಏನು ಯಾವ ವಿಷಯಕ್ಕೆ ಅಂತ ನಾನು ಹೇಳಿರ್ಲಿಲ್ಲ ಬ್ಲಾಗಲ್ಲಿ. ಹೇಳೋದು ಬೇಡ ಅಂತ ಅವ್ರಿಬ್ರು ಹೇಳಿದ್ರು, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಬಟ್ ಮತ್ತೆ ಒಂದಾಗ್ಬಿಟ್ಟವ್ರೆ. ಅಯ್ಯೋ ಗೈಸ್. ನೆನ್ನೆ ವ್ಲಾಗ್ ಸಖತ್ ಚಿಕ್ಕದಿತ್ತು, ಅದಕ್ಕೆ ಇವತ್ತಿನ ದಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆ ವ್ಲಾಗ್ಗೆ. ಸೊ ಇವಾಗ ಊಟ ಮಾಡಿಕೊಂಡು ಕಾಫಿ ತೊಗೊಂಡು ನಮ್ಮ ಮನೆಯಿಂದ, ಕರೆಂಟ್ ಇಲ್ಲ ಮನೇಲಿ, ಟೆರಸ್ ಮೇಲೆ ವ್ಯೂ ಎಂಜಾಯ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಹೋಗ್ತಾಯಿದ್ದೀನಿ. ಸಾಯಿಲ್ ಮತ್ತು ನಿತೀಶು ಮೇಲೆ ಇದ್ದಾರೆ. ಬನ್ನಿ ಹೋಗೋಣ ಗೈಸ್. ಇದು ನಮ್ಮ ಬಿಲ್ಡಿಂಗ್ ಟೆರಸ್. ನಾನು ಬಂದೆ ಎಷ್ಟು ತಿಂಗಳುಗಳಾಗೋಯ್ತು. ಒಂಥರ ವೆದರ್ ಚೆನ್ನಾಗಿದೆ ಇವತ್ತು, ಅದಕ್ಕೆ ಮೇಲೆ ಬಂದಿದ್ದು. ಬಿಸಿಲಿಲ್ಲ. ಇವ್ರ ಮೇಲೇ ಇದ್ರು ಆಗಿಂದ. ಬಂದಿದ್ದು ಇವಾಗ ಬಂದ್ರ ನೋಡಿ ಗೈಸ್. ಮಾತಾಡ್ತವ್ರಾಗ್ಲೇ ಏನೋಪ್ಪ ಅವ್ರವ್ರ ಜಗಳ, ಅವ್ರವ್ರದ್ದು ಗಂಡ ಹೆಂಡತಿ ಜಗಳ ಉಂಡು ಮಡ್ಗೋವರೆಗೂ ಅಂತಾರಲ್ಲ ಹಂಗೆ. ಇವರಿಬ್ಬರು ಜಗಳ ಉಂಡು ಮಲ್ಗೋವರೆಗೂ. ಓನ್ಲಿ ಫಾರ್ ಲೆಜೆಂಡ್ಸ್. ನೀವಿಬ್ರು ಜಗಳ ಉಂಡು ಮಲ್ಗೋವರೆಗೂ ಅಷ್ಟೇ ಗೈಸ್. ಸೊ ಫೈನಲಿ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಸ್ಕೋಡಿ ಬಾಡಿ ಈಸ್ ಹಿಯರ್. ಅದ್ರ ಜೊತೆಗೆ ಬ್ಯಾಡ್ ನ್ಯೂಸ್ ಏನು ಅಂದರೆ, ನಮ್ಮ ಸ್ಕೋಡಿ ಬಾಡಿದು ಆಯಿಲ್ ಲೀಕ್ ಆಗ್ತಿದೆ. ಏನು ಪ್ರಾಬ್ಲಮ್ ಇದೆ ಅಂತ ಕೊಟ್ಟಿದ್ವು, ಅದೇ ಪ್ರಾಬ್ಲಮ್ ಮತ್ತೆ ಶುರುವಾಗಿದೆ. ನಮ್ಮಮ್ಮ ಅಂದರೆ 3 ತಿಂಗಳಿಂದ ರೆಡಿ ಆಗ್ತಿರೋ ಗಾಡಿ ಇದು. 3 ತಿಂಗಳಾಯಿತು, ನಿಜವಾಗ್ಲೂ 3 ತಿಂಗಳಾಯಿತು. ನಾನು ಕೊಟ್ಟಿದ್ದೆ ಗಾಡಿನ ಯಾವಾಗ ಅಂದರೆ, ಯಾವಾಗ ಕೊಟ್ಟಿದ್ದೆ ಗಾಡಿನ? ಇಲ್ಲಲ್ಲ ಅಲ್ಲಿ ಹೋದಾಗ ನಾನು ಥೈಲ್ಯಾಂಡ್ಗೆ ಹೋದಾಗ ಕೊಟ್ಟಿದ್ದು ಗಾಡಿದು. ಆಲ್ಮೋಸ್ಟ್ ಫೆಬ್ರವರಿಲಿ ಕೊಟ್ಟಿದ್ದು. ಮಾರ್ಚ್, ಏಪ್ರಿಲ್, ಮೇ ಬಂದಿದೆ. ಮೇನು ಮುಗೀತು ಜೂನು. 3 ತಿಂಗಳು ನಿಲ್ಲಿಸಿ ಗಾಡಿನ ವಾಪಸ್ ಹಂಗೆ ಕೊಟ್ಟಿದ್ದಾರೆ. ಗೈಸ್ ಫೈನಲಿ ನಮ್ಮ ಗಾಡಿ ನೋಡಿ ಹೆಂಗಾಗ್ಬಿಟ್ಟಿದೆ ಸ್ಕೋಡಿ ಬಾಡಿ. ನಂಗೆ ನೆನಪೇ ಇಲ್ಲ, ನನ್ನ ಗಾಡಿ ಅನ್ನೋ ಫೀಲಿಂಗ್ ಏನೇ ಬರ್ತಾರೆ ನನಗೆ ಅಷ್ಟು. ಓಹೋ ಇದೆಲ್ಲ ಇದೆಯಲ್ಲ ಕ್ಲಚ್ ಎಲ್ಲ. ನಾನು ಆಟೋಮೆಟಿಕ್ ಅಂದ್ಕೊಂಡು ಓಡಿಸ್ತಾ ಇದ್ದೀನಿ. ಓಕೆ ಸ್ಟಾರ್ಟ್ ಅಂತೂ ಆಗಿದೆ. ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಗೈಸ್. ಯಾರೆಲ್ಲ ನನ್ನ ಬ್ಲಾಗ್ನ ಈಗಿಂದ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಯಾರಿಗೂ ಗೊತ್ತಿಲ್ಲ, ಇದು ಸ್ಕೋಡಿ ಬಾಡಿ ಅಂತ ನಮ್ಮ ಹೊಸ ಫಸ್ಟ್ ಕಾರ್ ನಂದಿದು. ನಾನು ಬೈ ಮಾಡಿರೋದು. ಸೊ ಸೆಕೆಂಡ್ಸ್ ಗಾಡಿ. ಇದರಲ್ಲಿ ತುಂಬ ಇಶ್ಯೂಸ್ ಇತ್ತು, ತುಂಬ ದುಡ್ಡು ಖರ್ಚು ಮಾಡಿದೆ. ಈಗಲೂ ಖರ್ಚು ಮಾಡ್ತಾನೇ ಇದ್ದೀನಿ. ಈಗ ಒಂದು ರೌಂಡ್ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಓಡಿಸ್ಕೊಂಡು ರೋಡಿಗೆ ಬಂದಿದ್ದು ಅಷ್ಟೇ, ಹೊಗೆ ಬಂದ್ಬಿಡ್ತು ಫುಲ್ಲು ಗಾಡೀಲಿ ಹಿಂದೆ. ಸೊ ಅದಕ್ಕೆ ಇಲ್ಲಿ ತೊಗೊಂಬಂದಿದ್ದೀನಿ, ಏನು ಅಂತ ಚೆಕ್ ಮಾಡ್ಬಿಡೋಣ ನಮ್ಮ ಕಡೆಯಿಂದ ಒಂದ್ಸರಿ ಅಂತ. ಹೊಗೆ ನೋಡಿ. ಅಯ್ಯೋಯ್ಯಪ್ಪ. ಗೈಸ್ ನಮ್ಮ ಗಾಡಿದು ಆಯಿಲ್ ಎಲ್ಲ ಲೀಕ್ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೆ 2 ಲೀಟ್ರ್ ಈಗ ಆಯಿಲ್ ಹಾಕ್ಸ್ಕೊತಾ ಇದ್ದೀವಿ. ಹಾಕ್ಸ್ಕೊಂಡು ಹೋಗಿ ನಮ್ಮ ಮನೆ ಹತ್ರ ನಿಲ್ಲಿಸ್ಬಿಡ್ಬೇಕಂತೆ, ಓಡ್ಸಂಗಿಲ್ವಂತೆ ಗಾಡಿನ. ಸೊ
ಸೊ ನನಗಂತೂ ಸಖತ್ತು. ಇದಂತೂ ಯಾಕೆ ಕೇಳ್ತೀರಾ, ಮತ್ತೆ ಶುರುವಾಯಿತು ರೋದನೆ. ಮತ್ತೆ 1 ಲಕ್ಷ ಖರ್ಚು ಮಾಡಿದ್ದೀನಿ, ಮತ್ತೆ ಅದೇ ಪ್ರಾಬ್ಲಮ್ ಗೈಸ್. ಇಷ್ಟೊತ್ತು ಆಯಿಲ್ ಹಾಕ್ಸಿದ್ವಿ 2 ಲೀಟ್ರು ಹಾಕ್ಸಿ ಕ್ಲೋಸ್ ಮಾಡಿದ್ವಿ, ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಬಿಡೋ ಅಯ್ಯಪ್ಪ ಇದು ಯಾವ್ದು ಗುರು ರೋದನೆ ಇದು. ಸೊ ಬ್ಯಾಟ್ರಿ ಡೆಡ್ ಆಗಿರ್ಬೋದು, ಅದಕ್ಕೆ ಜಂಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆಗಿಲ್ಲ, ಅದಕ್ಕೆ ಇನ್ನೊಂದು ಬ್ಯಾಟ್ರಿ ತಂದು ಮಾಡ್ತಾವ್ರೆ ನೋಡಿ ಗೈಸ್. ಇಷ್ಟೊತ್ತಿ ನನ್ನ ಮಗ ಮಾಡ್ದ ಅಮಾವಾಸ್ಯೆ ಆಗಿಲ್ಲ, ನಮ್ಮ ಟುಮ್ ಮಾಡಿದ ತಕ್ಷಣ ಆಗೋಯ್ತು. ಬಚ್ಚ ಗೈಸ್, ನನ್ನ ಗಾಡಿ ಎಷ್ಟು ಹೊಗೆ ಬರ್ತಿದೆ ಅಂದರೆ ಸೀದಾ 100 ಮೀಟರ್ ದೂರ ಹೋಗಿತ್ತು. ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಸ್ಮೋಕ್ ಬರ್ತಾ ಇದೆ. ಮಚ್ಚ ಫಸ್ಟ್ ಒಳಗಾಗ್ಬಿಟ್ಟು ಗಾಡಿನ ಒಳಗೆ ಸೊಳ್ಳೆ ಬತ್ತಿ ಏಜೆನ್ಸಿ ತಗೊಂಡಿದ್ದೀವಣ. ಸೊಳ್ಳೆ ಬತ್ತಿ ಇಳ್ಬಿಡ್ತೀನಿ. ಇರೋ ನೋಡಿ ಏನು ಕೆಳಗಿಂದ ಬರ್ತಾಯಿತ್ತು ಹೊಗೆ. ಏನು ಗುರು ಆಗಿದೆ ನೋಡಿ ಗೈಸ್, ಯಾವ ರೇಂಜಿಗೆ ಹೊಗೆ ಬರ್ತಾ ಇದೆ. ಶಟ್, ಅವರು ಓಡ್ಸಂಗಿಲ್ಲ ಗಾಡಿ ಅಂದರು, ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ತೊಗೊಂಬಂದು ವಾಪಸ್ ನಿಲ್ಲಿಸ್ತಾ ಇದ್ದೀವಿ. ನನಗಂತೂ ಬೇಜಾರಾಗ್ತೈತಪ್ಪ, ಹೋಗಪ್ಪ ಬೇಡ. ನಾನು ಈ ಸರಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಗೈಸ್, ಮಾಡ್ಬಿಡ ನಾನು ಸ್ಕೋಡಿ ಬೇಡ ಸಾಕು. ತುಂಬ ಚಾನ್ಸ್ ಕೊಟ್ಬಿಟ್ಟೆ. ಎಲ್ಲಿ ಫುಲ್ ಕೆಳಗೆಲ್ಲ ಹೊಗೆ ಎದ್ದಿದೆ. ಮಚ್ಚ ಬೇಗ ಪಾರ್ಕ್ ಮಾಡು. ನೀನು ಯಾಕೋ ಪದೇ ಆಫ್ ಮಾಡ್ತಿದ್ಯಾ? ತಳ್ಬಿಟ್ಟು ಹಾಕ್ತೀಯಾ? ತಳ್ಬಿಟ್ಟು ಹೆಂಗಾಗ್ತೀಯೋ ಗೈಸ್? ಬರೀ 1 ನಿಮಿಷ ಆನ್ ಮಾಡಿದ ತಕ್ಷಣ ಇಷ್ಟ ಆಗ್ತಿದೆ ಗೈಸ್. ಸೊ ವಾಪಸ್ ಮನೆಗೆ ಬಂದೆ, ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ನನಗಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ, ಏನೋ ಮಾತಾಡೋಕ್ಕೆ ಮನಸ್ಸಿಗೆ ಬರ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ ನನಗೆ. ನಾನು ಸ್ಕೋಡಿ ಬೋಡಿ ನೋಡ್ಬಿಟ್ಟು ಎಕ್ಸೈಟೆಡ್ ಆಗಿದ್ದೆ, ಎಲ್ಲ ರೆಡಿಯಾಗಿ ಬಂದಿದೆ. 3 ತಿಂಗಳಾದ್ಮೇಲೆ ಬರ್ತಿದೆ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಬಟ್ ದಿಸ್ ವಾಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಅಷ್ಟು ಹೊಗೆ ನನಗೆ ಒಂಥರ ಡಿಸ್ಕಸ್ಟೆಡ್ ಫೀಲ್ ಆಗೋಯ್ತು. ಪಾಪ ರೋಡಲ್ಲಿ ಅವರೆಲ್ಲ ಹೆಂಗೆ ಅನ್ಸಿರುತ್ತೋ ಅಂತೆಲ್ಲ ಹಂಗೆ ಬೇಜಾರಾಗೋಯ್ತು. ಸೊ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ನಿಲ್ಲಿಸ್ಬೇಡಿ ಅಂತ. ತುಂಬ ದೂರ ಏನಿರಲಿಲ್ಲ, 100 ಮೀಟ್ರ್ ಅಷ್ಟೇ ಅದು ಗ್ಯಾರೇಜು. ಆಚೆ ಹೋಗಿದ್ದೇನೆ, ಹೊಗೆ ಬಂದಿದ್ದ ತಕ್ಷಣ ಗ್ಯಾರೇಜ್ ತೊಗೊಂಡೋದೆ. ಅವ್ರು ಹಂಗೆ ಹೇಳಿದ್ರು ಓಡಿಸ್ಬೇಡಿ ಅಂತ. ಸೊ ಸೀದಾ ವಾಪಸ್ ತಂದು ನಿಲ್ಲಿಸ್ಬಿಟ್ಟೆ ಇದಕ್ಕೆ. ಸೊ ಅವರು ಸರ್ವಿಸ್ ಅವ್ರಿಗೆ ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಕಮೆಂಟ್ ಹಾಕಿ ಗೈಸ್, ಇನ್ನೂ ಚಾನ್ಸ್ ಕೊಡಬೇಕಾ ಇಲ್ಲ ಅಂದರೆ. ನನಗೆ ಆ ಸೆಂಟಿಮೆಂಟ್ ಇದೆ, ಫಸ್ಟ್ ಕಾರ್ ನಂದು ಅಂತ. ಅದಕ್ಕೆ ನಾನು ಇನ್ನೂ ದುಡ್ಡು ಹಾಕಿ ಮಾಡ್ತಾ ಇದ್ದೀನಿ. ಬಟ್ ಯಾವುದು ಸರಿ ಹೋಗ್ತಾ ಇಲ್ಲ. ಮೇ ಬಿ ನಾನು ಮಾಡಿಸ್ತಿದ್ದವ್ರು ಸರಿಯಾಗಿ ಮಾಡ್ತಿಲ್ವೋ ಇಲ್ಲ ಏನಾಗ್ತಿದೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಹಾಕಿ ಈ ಕಾರ್ನ ಕೊಟ್ಬಿಡೋಣ ಇಲ್ಲ ಏನು ಮಾಡೋಣ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.